ಕದನ ವಿರಾಮ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸದ್ಯಕ್ಕೆ ನೆಲೆಸಿದೆ. ನಿನ್ನೆ ರಾತ್ರಿಯೂ ಯಾವುದೇ ಶೆಲ್ ದಾಳಿ, ಫೈರಿಂಗ್, ಡ್ರೋನ್ ಅಟ್ಯಾಕ್ಗಳು ಆ ಭಾಗದಲ್ಲಿ ಕಂಡು ಬಂದಿಲ್ಲ. ಆದರೂ ಆತಂಕ ಇರುವ ಹಿನ್ನೆಲೆ ವಿಮಾನ ಹಾರಾಟ ರದ್ದುಪಡಿಸಿದ್ದಾರೆ. ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಿಗೆ ವಿಮಾನ ಹಾರಾಟ ರದ್ದಾಗಿದೆ. ಭಾರತ ಪಾಕಿಸ್ತಾನ ಆತಂಕದ ಹಿನ್ನೆಲೆ ಇವತ್ತು ವಿಮಾನ ಹಾರಾಡಲ್ಲ. ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಮಾಡಲಾಗಿದೆ. ಅಮೃತ್ಸರ, ಶ್ರೀನಗರ, ಜಮ್ಮು, ಚಂಡೀಗಢ, ರಾಜ್ಕೋಟ್ ಇನ್ನೂ ಹಲವು ಕಡೆಗಳಲ್ಲಿ ಇವತ್ತು ವಿಮಾನ ಹಾರಾಟ ಇರೋದಿಲ್ಲ. ವಿಮಾನಗಳ ರದ್ದತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ ಇಂಡಿಗೋ ಸಂಸ್ಥೆ. ಪಾಕಿಸ್ತಾನದಿಂದ ಮತ್ತೆ ಗಡಿಯತ್ತ ಯಾವಾಗ, ಎಲ್ಲಿ, ಹೇಗೆ ಅಟ್ಯಾಕ್ ಆಗುತ್ತೋ ಅನ್ನೋದನ್ನ ಊಹಿಸೋದಕ್ಕೂ ಅಸಾಧ್ಯ. ಕಾರಣ ಕದನ ವಿರಾಮ ಅನ್ನೋದನ್ನ ಘೋಷಣೆ ಮಾಡಿಕೊಂಡು ಕದನ ವಿರಾಮವನ್ನ 3 ಗಂಟೆಯಲ್ಲಿ ಉಲ್ಲಂಘನೆ ಮಾಡಿರೋ ಪಾಕಿಸ್ತಾನದವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪಾಕಿಸ್ತಾನದ ಅಟ್ಯಾಕ್ ಆಗ್ತಿರೋದು ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು. ಅವರು ನಮ್ಮ ಯೋಧರ ಜೊತೆ ಹೋರಾಡೋದಕ್ಕೆ ರೆಡಿ ಇಲ್ಲ. ತಮ್ಮ ಹೇಡಿತನವನ್ನ ಮತ್ತೆ ಮುಂದುವರಿಸಿದ್ದಾರೆ. ಎಲ್ಲೆಲ್ಲಿ ಭಾರತೀಯ ಪ್ರಜೆಗಳು ವಾಸ ಮಾಡ್ತಾ ಇದ್ದಾರೋ ಅವರ ಮನೆ ಮಠ ಕೆಡುವಂತಹ ಕೆಲಸ, ಅವರಿಗೆ ಹಾನಿಗೊಳಪಡಿಸುವಂತಹ ಕೆಲಸ ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಇನ್ನು ವಿಮಾನಗಳನ್ನ ಬಿಡುತ್ತಾ ಅಂತ. ಸೊ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗುತ್ತೆ. ಒಂದಿಷ್ಟು ಪ್ರದೇಶಗಳಲ್ಲಿ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಇಂಡಿಗೋ ವಿಮಾನ ಹಾರಾಟ ಮತ್ತು ಬೇರೆ ಬೇರೆ ವಿಮಾನಗಳ ಹಾರಾಟ ಸದ್ಯಕ್ಕೆ ಇರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಮುಕ್ತವಾಗಿರೋ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಆದರೆ ಗಡಿಯಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭೀತಿಯ ಪರಿಸ್ಥಿತಿ ಇರೋದ್ರಿಂದ ಈ ನಿರ್ಧಾರವನ್ನ ಸದ್ಯಕ್ಕೆ ಕೈಗೊಳ್ಳಲಾಗಿದೆ. ಅಮೃತ್ಸರ, ಶ್ರೀನಗರ, ಜಮ್ಮು, ಚಂಡೀಗಢ, ರಾಜ್ಕೋಟ್ ಈ ಸ್ಥಳಗಳಲ್ಲಿ ಮತ್ತು ಇನ್ನಷ್ಟು ಸ್ಥಳಗಳಲ್ಲಿ ವಿಮಾನ ಹಾರಾಟ ಸದ್ಯಕ್ಕೆ ಇರೋದಿಲ್ಲ ಅನ್ನೋ ಮಾಹಿತಿ ಇಂಡಿಗೋ ಸಂಸ್ಥೆ ಹಂಚಿಕೊಂಡಿದೆ. ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಿಗೆ ವಿಮಾನ ಹಾರಾಟವನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಲಾಯಿತು. ಪಾಕಿಸ್ತಾನದಿಂದ ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇದ್ದಿದ್ದು, ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇದ್ದಿದ್ದು, ಶೆಲ್ಗಳ ದಾಳಿ ಆಗ್ತಿದ್ದು, ಸಾಲದಕ್ಕೆ ಫೈಟರ್ ಜೆಟ್ಗಳ ಹಾರಾಟ ಕೂಡ ಭಾರತದ ಗಡಿಯಲ್ಲಿ ಕಂಡು ಬಂತು. ಸೊ ಇದೆಲ್ಲವನ್ನ ಅವಾಯ್ಡ್ ಮಾಡೋದಕ್ಕೆ, ಇನ್ ಕೇಸ್ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು, ನಮ್ಮ ಭಾರತೀಯ ಪ್ರಜೆಗಳನ್ನ ಹಾನಿಗೊಳಪಡಿಸಬೇಕು ಅನ್ನುವಂತಹ ಉದ್ದೇಶ ಹೊಂದಿದ್ರೆ ಆ ಉದ್ದೇಶ ವಿಫಲ ಆಗಲಿ ಅನ್ನುವಂತಹ ನಿಟ್ಟು, ಅದರ ಜೊತೆಗೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಯಿತು. ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ. ಒಂದು ಸ್ವಲ್ಪ ಮಟ್ಟಿಗೆ ಜನರು ಓಡಾಡ್ತಿದ್ದಾರೆ. ವ್ಯಾಪಾರ ವಹಿವಾಟು ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗಿದೆ. ಆದರೆ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಸಹಿತ ವ್ಯಾಪಾರ ವಹಿವಾಟು ಸ್ಟಾರ್ಟ್ ಆಗಿಲ್ಲ. ಕೇವಲ ಬೆರಳೆಣಿಕೆ ಅಂಗಡಿಗಳು ಓಪನ್ ಮಾಡಲಾಗ್ತಾ ಇದೆ. ಬೆರಳೆಣಿಕೆ ಅಂಗಡಿಗಳು ಏನಂದ್ರೆ ತಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಮತ್ತೆ ಮರಳಿ ಈ ನಗರಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಾದಂತಹ ವಾತಾವರಣಕ್ಕೆ ಮೂಲವಾದಂತಹ ಕಾರಣ ಆಗಿರುವಂತದ್ದು ಪಾಕಿಸ್ತಾನ ಕದನ ವಿರಾಮವನ್ನ ಏನಂದ್ರೆ ಮುರಿದಿರುವಂತದ್ದು. ಮತ್ತೆ ಮುರಿದಿರುವಂತಹ ಕಾರಣಕ್ಕಾಗಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ಜನರಿಗೆ ಆತಂಕ ಇತ್ತು. ಆದ್ರೆ ನಿನ್ನೆ ರಾತ್ರಿ ಯಾವುದೇ ಕಾರಣಕ್ಕೂ ಸಹಿತ ಕದನ ವಿರಾಮದ ಉಲ್ಲಂಘನೆ ಆಗದೆ ಇರುವಂತಹ ಕಾರಣಕ್ಕಾಗಿ ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಹೋಗಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಆದ್ರೆ ಇವಾಗಲೂ ಸಹಿತ ಕೆಲವೊಂದು ಅಂಗಡಿಗಳಿದಾವಲ್ಲ, ಈ ಅಂಗಡಿಗಳು ಇನ್ನೂವರೆಗೂ ಕ್ಲೋಸ್ ಇದಾವೆ. ಯಾವುದೇ ಕಾರಣಕ್ಕೂ ಸಹಿತ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ನೂ 3 ದಿವಸಗಳ ಕಾಲ ಈ ಜಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಂದ್ರೆ ರೆಡ್ ಅಲರ್ಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸ್ಥಳಕ್ಕೆ ಬರಬೇಡಿ, ಅನಿವಾರ್ಯತೆಗಳಿದ್ರೆ ಮಾತ್ರ ಏನಂದ್ರೆ ಈ ನಗರಗಳಿಗೆ ಬನ್ನಿ ಅಥವಾ ಈ ಹಳ್ಳಿಗಳಿಗೆ ಬನ್ನಿ ಅನ್ನುವಂತಹ ವಿಚಾರನ ಹೇಳಿದ್ರು. ಹಾಗೆ ನಿಮ್ಗೆ ಉರಿ ನಗರದ ಈಗಿನ ಸದ್ಯದ ಪರಿಸ್ಥಿತಿನ ತೋರಿಸುವಂತಹ ಕೆಲಸವನ್ನ ಮಾಡ್ತೇನೆ. ಜನರು ಸಹಿತ ನಿಮ್ಗೆ ನೋಡಿದ್ರೆ ಏನೋ ಓಡಾಡ್ತಿದ್ದಾರೆ. ಅಟ್ಲೀಸ್ಟ್ ಯಾರಾದ್ರೂ ಒಬ್ಬಿಬ್ಬರಾದ್ರೂ ಏನಂತಂದ್ರೆ ಬಂದು ಇಲ್ಲಿ ತಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇನ್ನೂ ಪೂರ್ತಿಯಾಗಿ ಈ ಮಾರ್ಕೆಟ್ ಓಪನ್ ಆಗಿಲ್ಲ. ಒಂದೊಂದು ಅಂಗಡಿಗಳು ಮಾತ್ರ, ಅಂದ್ರೆ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಮಾತ್ರ ನಿಮಗೆ ಕಾಣ ಸಿಗ್ತಾ ಹೋಗ್ತವೆ. ಅವು ಓಪನ್ ಆಗಿದಾವೆ. ಮತ್ತೆ ಜನರು ಸಹಿತ ಈ ನಗರಕ್ಕೆ ಬರ್ತಾ ಇದ್ದಾರೆ. ಬಸ್ಗಳಲ್ಲಿ ಏನಂದ್ರೆ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಕೆಲಸ ಮಾಡಿದ್ರಲ್ಲ, ಬಸ್ಗಳು ಸಹಿತ ಓಪನ್ ಆಗಿದಾವೆ. ಆ ಮೂಲಕವಾಗಿ ಬಸ್ಗಳ ಮೂಲಕವಾಗಿ ಈ ಊರಿಗೆ ಬರ್ತಾರೆ. ಅಂದ್ರೆ ಉರಿ ಅನ್ನುವಂತಹ ನಗರ ಏನಿದೆ, ಅತಿ ಹೆಚ್ಚು ಶೆಲ್ ದಾಳಿಗೆ, ಅತಿ ಹೆಚ್ಚು ಗುಂಡಿನ ದಾಳಿಗೆ ಏನಂದ್ರೆ ಎಫೆಕ್ಟ್ ಆಗಿರ್ತಕ್ಕಂತಹ ನಗರಗಳಲ್ಲಿ ಇದು ಒಂದು. ಈಗಲೂ ಸಹಿತ ಬಸ್ಸಲ್ಲಿ ಜನರು ಬರ್ತಾ ಇದ್ದಾರೆ. ಬಂದು ಏನಂದ್ರೆ ಅವರು ತಮ್ಮ ನಿವಾಸಗಳು, ಯಾಕಂದ್ರೆ ಬಹಳಷ್ಟು ಜನ ಹೋದಂತಹ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು ಒಂದೇ, ನಮ್ಮ ಮನೆಗಳು ಹೇಗಿದಾವೆ ಗೊತ್ತಿಲ್ಲ. ಸದ್ಯ ಪೂರ್ತಿಯಾಗಿ ಮನೆಗಳನ್ನ ಡೆಸ್ಟ್ರಾಯ್ ಆಗಿರುವಂತದ್ದು, ಡೆಮೊಲಿಷ್ ಆಗಿರುವಂತದ್ದು, ಮತ್ತೆ ಜೊತೆಗೆ ದಾಳಿಗೆ ತುತ್ತಾಗಿರುವಂತಹ ಮನೆಗಳು ಇನ್ನೂ ಇದಾವೆ. ಅವರು ಈಗ ತಮ್ಮ ಮನೆಗಳಿಗೆ ಹೋಗಿ ನೋಡ್ತಾರೆ. ಯಾಕಂದ್ರೆ ನಾವು ಹೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ರು, ನಮಗೆ ಗೊತ್ತೇ ಇಲ್ಲ ನಮ್ಮ ಮನೆ ಮೇಲೆ ಏನಂದ್ರೆ
ಸೆಲ್ ದಾಳಿ ಆಗಿದೆ ಅಥವಾ ಏನಂದ್ರೆ ನಮ್ಮ ಮನೆ ಮೇಲೆ ಗುಂಡಿನ ದಾಳಿ ಆಗಿದೆ, ಅದರಿಂದ ಪೂರ್ತಿಯಾಗಿ ಮನೆ ಡೆಸ್ಟ್ರಾಯ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಜೀವನ ಕಟ್ಕೊಳ್ಳೋದಕ್ಕೂ ಸಹಿತ ಆಗದೇ ಇರುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳ್ತಾ ಇದ್ರು. ಆದ್ರೆ ಈಗ ಇವರು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅವರ ಮನೆಗಳ ಪರಿಸ್ಥಿತಿ ಏನಿರುತ್ತೆ ಅಂತ ಯಾರಿಗೂ ಸಹಿತ ಗೊತ್ತಿಲ್ಲ. ಹಾಗಾಗಿ ಈಗ ಇವರು ವಾಪಸ್ ಹೋಗಿ ಮನೆಗಳನ್ನ ನೋಡ್ತಾರೆ. ಮನೆಗಳನ್ನ ನೋಡಿ ಮನೆಗಳು ಚೆನ್ನಾಗಿದ್ರೆ ಸರಿ, ಒಂದ್ ವೇಳೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಪೂರ್ತಿಯಾಗಿ ಹಾಳಾಗಿದ್ದೆ ಆದ್ರೆ ಮತ್ತೆ ಅವರ ಬದುಕನ್ನ ಆರಂಭದಿಂದ ಶುರು ಮಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಜೀವನ ಇಲ್ಲಿ ಕಠೋರವಾಗಿರುವಂಥದ್ದು, ಅಷ್ಟರ ಮಟ್ಟಿಗೆ ಜೀವನ ಇಲ್ಲಿ ಏನಂದ್ರೆ ಕಷ್ಟದಲ್ಲಿರುವಂಥದ್ದು. ಯುದ್ಧ ನಡೆಯುವಂಥದ್ದು ಸಾಮಾನ್ಯ, ಆದ್ರೆ ಯುದ್ಧದ ಎಫೆಕ್ಟ್ಗಳಿದಾವಲ್ಲ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಜನಸಾಮಾನ್ಯರು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಗ್ರಾಮಸ್ಥರು ಅವರ ಜೀವಮಾನದಲ್ಲಿ ಕಟ್ಟಿರ್ತಕ್ಕಂತಹ ಅದು ಒಂದೇ ಒಂದು ಮನೆ ಆಗಿರುತ್ತೆ, ಅದು ಗುಡ್ಡಗಾಡಿನ ಪ್ರದೇಶಗಳಲ್ಲಿ. ಅಂತಹ ಮನೆಗಳೇ ಪೂರ್ತಿಯಾಗಿ ಏನಂದ್ರೆ ದಾಳಿಗೆ ತುತ್ತಾಗಿರುವಂತಹ ಕಾರಣಕ್ಕಾಗಿ ಅವರು ಜೀವನ ನಡೆಸೋದು ಸಹಿತ ಬಹಳಷ್ಟು ಕಷ್ಟ ಆಗುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಂದ್ರೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಮಾರ್ಕೆಟ್ ಓಪನ್ ಆಗಿದ್ರು ಸಹಿತ ಮುಂದಿನ 3 ದಿವಸಗಳ ಕಾಲ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ತುಂಬು ತುಳುಕಾಡ್ತಾ ಇರುವಂತಹ ಮಾರ್ಕೆಟ್ ಈಗ ಕೊನೆ ಪಕ್ಷ ಒಂದೆರಡು ಅಂಗಡಿಗಳನ್ನ ಓಪನ್ ಆಗುವಂತಹ ಮೂಲಕವಾಗಿ ಒಂದ್ ರೀತಿ ಆಶಾಭಾವನೆ ಜನರಲ್ಲಿ ಮೂಡ್ತಾ ಇದೆ. ಈ ಆಶಾಭಾವನೆ ಸದಾ ಹೀಗೆ ಇರಲಿ ಅನ್ನುವಂಥದ್ದು ಸಹಿತ ನ್ಯೂಸ್ ಫಸ್ಟ್ ನ ಕಳಕಳಿ. ಯಾಕಂದ್ರೆ ನ್ಯೂಸ್ ಫಸ್ಟ್ ಬೇಡ್ಕೊಳ್ಳುವಂಥದ್ದು ಅದೇ. ಯಾಕಂದ್ರೆ ನಮಗೆ ಯುದ್ಧ ಬೇಡ, ಯುದ್ಧ ಬೇಕು ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ ಗ್ರೌಂಡ್ ಅಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಿ ಅನ್ನುವಂಥದ್ದು ಎಲ್ಲರೂ ಸಹಿತ ಹೇಳ್ತಾರೆ. ಹಾಗಂದ ತಕ್ಷಣ ಏನಂದ್ರೆ ಈ ಭಾಗದಲ್ಲಿರುವಂತಹ ಜನರು ಹೇಳುವಂಥದ್ದು ಏನಂದ್ರೆ ಭಾರತ ಪಾಕಿಸ್ತಾನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಸಹಿತ ಭಾರತದ ಪರವಾಗಿ ನಾವು ನಿಂತ್ಕೊಳ್ತೀವಿ. ಆದ್ರೆ ನಮ್ಮ ಜೀವನದ ಪ್ರಶ್ನೆ ಏನು ಅಂತ ಬಂದಾಗ ಅವ್ರ ಹತ್ರ ಉತ್ತರ ಇಲ್ಲ. ಅವರು ಏನಂದ್ರೆ ಏನ್ ಮಾಡಬೇಕು ನಾವು ಅನ್ನುವಂತಹ ಕ್ವಶನ್ ಮಾರ್ಕ್ ಅನ್ನ ಇಡ್ತಾ ಹೋಗ್ತಾರೆ. ಮತ್ತೆ ಸರ್ಕಾರಗಳು ಸಹಿತ ಏನಂದ್ರೆ ನಮಗೆ ಮನೆಗಳನ್ನ ಕಟ್ಕೊಡ್ತಾರೋ ಇಲ್ವೋ ಅನ್ನುವಂತಹ ಅನುಮಾನದಲ್ಲಿದ್ದಾರೆ. ಸ್ಥಳೀಯ ಆಡಳಿತ ಮಂಡಳಿ ಅವ್ರೇನಂದ್ರೆ ಈಗ ಒಂದು 4-5 ದಿವಸ ಇದು ಬೇರೆ ಕಡೆಗೆ ಇಟ್ಟು ಊಟ ತಿಂಡಿಯ ವ್ಯವಸ್ಥೆಗಳನ್ನ ಮಾಡ್ತು, ಆದ್ರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆಗೆ ಇವಾಗಲೂ ಸಹಿತ ಯಾರ ಬಳಿಯೂ ಉತ್ತರವಿಲ್ಲ. ಇಂತಹ ಪರಿಸ್ಥಿತಿ ಇಲ್ಲಿರುವಂತಹ ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿರುವಂತಹ ಜನರ ಪರಿಸ್ಥಿತಿ ಆಗಿದೆ. ಆ ಕಾರಣಕ್ಕಾಗಿಯೇ ಆ ಒಂದು ಕೊನೆ ಪಕ್ಷದಿಂದ ಭಯದ ವಾತಾವರಣ ಹೋಯ್ತಲ್ಲ, ಭಯದ ವಾತಾವರಣ ಹೋಗಿ ಈಗ ಸಮಾಧಾನವಾಗಿ ಜೀವನವನ್ನು ನಡೆಸಬಹುದು ನಾವು, ಮುಂದಿನ ದಿನಗಳಲ್ಲಾದ್ರೂ ಇಂಥ ಪರಿಸ್ಥಿತಿ ನಿರ್ಮಾಣವಾಗದೇ ಇರಲಿ ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಕಳಕಳಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಉರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.